ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತಂದರೆ ಫಾರೆವರ್ ಕಂಪ್ನಿಲಿ ನಮ್ಮದು ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಎಫ್ ಬಿ ಒ ಐಡಿನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಓಕೆನಾ? ಅಂದರೆ ಕ್ಲೀನಾಗಿ ಇಂಪಾರ್ಟೆಂಟ್ ಇರುತ್ತೆ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಕ್ಲೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಆಫ್ ಆಲ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆನಾ? ಓಕೆ. ಇವಾಗ ನೋಡಿ, ಫಸ್ಟ್ ಒಬ್ರದ್ದು ಐ ಡಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಅವ್ರ ಆಧಾರ್ ಕಾರ್ಡ್ ಕಳಿಸ್ಕೊಟ್ಟಿರ್ತಾರಲ್ವ, ಅವ್ರದ್ದು ಆಧಾರ್ ಕಾರ್ಡನ್ನು ಮತ್ತು ಇಮೇಲ್ ಐ ಡಿನ ಕ್ಲೀನಾಗಿ ಬರ್ಕೋಬೇಕಾಗತ್ತೆ. ಓಕೆನಾ? ಅಂದರೆ ಫಸ್ಟ್ ಅವ್ರ ನೇಮ್ನ ಬರ್ಕೊತೀರಾ. ಆಮೇಲೆ ಅವ್ರ ನೇಮ್ ಯಾವ ರೀತಿ ಇರುತ್ತೆ ಕ್ಲೀನಾಗಿ ನೋಡ್ಕೊಂಬಿಟ್ಟು, ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರನೇ ಕ್ಲೀನಾಗಿ ಬರ್ಕೋಬೇಕು. ಓಕೆನಾ? ಆಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತ್ ಬರ್ಕೋಬೇಕು. ಓಕೆನಾ? ಅದಾದಮೇಲೆ ಅವ್ರದ್ದು ಮೊಬೈಲ್ ನಂಬರು, ಇಮೇಲ್ ಐ ಡಿ, ಆಮೇಲೆ ಅವ್ರದ್ದು ಅಡ್ರೆಸ್ಸು. ಓಕೆನಾ? ಅವ್ರ ಅಡ್ರೆಸ್ ಅಂತಂದರೆ ಮೇಲ್ಗಡೆ ಇರುತ್ತಲ್ವ, ಅವ್ರ ಊರು, ಅವ್ರ ಡಿಸ್ಟಿಕ್ಕು, ಅವ್ರ ಪೋಸ್ಟ್ ಯಾವುದು ಬರುತ್ತೆ, ಅವ್ರ ಡಿಸ್ಟಿಕ್ಕು, ಆದಮೇಲೆ ಅವ್ರ ಡಿಸ್ಟಿಕ್ ಪಿನ್ ಕೋಡು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅಷ್ಟನ್ನು ಕೂಡ ಕ್ಲೀನಾಗಿ ಬರ್ಕೋಬೇಕು. ಓಕೆನಾ? ಅದಾದಮೇಲೆ ಬರ್ಕೊಂಡಾದ್ಮೇಲೆ ಇಮೇಲ್ ಬರ್ಕೊಂಡಿರ್ತೀರಲ್ವ, ಇದಾದಮೇಲೆ ಅಂದರೆ ವೆಬ್ಸೈಟ್ ಓಪನ್ ಮಾಡಬೇಕು. ಗೂಗಲಲ್ಲಾದರೂ ಓಪನ್ ಮಾಡ್ಕೊಳ್ಳಿ, ಇಲ್ಲ ಕ್ರೋಮ್ ವೆಬ್ಸೈಟಲ್ಲಾದರೂ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಅಲ್ಲಿ ನೀವು ಅಂತ ಫಾರೆವರ್ ಜಾಯ್ನ್ ಅಂತ ಹೊಡೆದ್ರೆ ಸಾಕು, ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಐ ಡಿ ಆಪ್ಷನ್ ಕ್ರಿಯೇಟ್ ಮಾಡೋದು ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಓಕೆನಾ? ಆ ಪೇಜಲ್ಲಿ ಏನಿರುತ್ತೆ ಅಂತಂದರೆ, ಫಸ್ಟ್ ಅವ್ರದ್ದು ಹುಡುಗ ಇದ್ದಾನ, ಹುಡುಗಿ ಇದ್ದಾಳ, ಇಲ್ಲ ಹೌಸ್ ವೈಫ್ ಇದ್ದಾರಾ ಅಂತ ಎಮ್ ಆರ್ ಎಸ್ ಮತ್ತು MS ಇರುತ್ತೆ. ಓಕೆನಾ? ಮಿಸ್ಟರ್ಸ್, ಮಿಸ್ಸಸ್. ಓಕೆ, ಇದಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ನೋಡಿಬಿಟ್ಟು ಹಾಕಬೇಕು. ಹೌಸ್ ವೈಫ್ ಇದ್ದಾರೆ ಅಂದರೆ MS ಹಾಕಿ, ಇಲ್ಲ ಸ್ಟೂಡೆಂಟ್ ಇದ್ದಾರೆ ಅಂತ ಅಂದರೆ ಬಾಯ್ ಇದ್ದಾನೆ ಅಂತಂದರೆ ಮಿಸ್ಟರ್ ಹಾಕಿ, ಗರ್ಲ್ ಇದ್ದಾರೆ ಮಿಸ್ಟರ್ಸ್ ಹಾಕಿ. ಓಕೆನಾ? ಓಕೆ. ಅದಾದಮೇಲೆ ಅವರು ಮ್ಯಾರಿಡ್ ಇದ್ದಾರಾ, ಸಿಂಗಲ್ ಇದ್ದಾರಾ ಅದನ್ನು ನೋಡ್ಕೊಂಬಿಟ್ಟು, ಅವ್ರು ಮ್ಯಾರಿಡ್ ಇದ್ದು ಅಂತಂದರೆ ಮ್ಯಾರಿಡ್ ಅಂತ ಹಾಕಿ, ಸಿಂಗಲ್ ಇದ್ದರೆ ಸಿಂಗಲ್ ಹಾಕಿ. ಓಕೆನಾ? ಅದಾದಮೇಲೆ ಅವ್ರ ನೇಮು ಅಂದರೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಇರುತ್ತೆ, 2 ಆಪ್ಷನ್ ಇರುತ್ತೆ. ಲಾಂಗ್ ಇತ್ತು ಅಂತ ಅಂದರೆ ಒಂದರಲ್ಲಿ ಮೇಲ್ಗಡೆ ಇದರಲ್ಲಿ ಅವ್ರ ಫಸ್ಟ್ ನೇಮ್ ಹಾಕಿ, ಕೆಳಗಡೆ ಇನ್ನೊಂದು ಹೆಸರು ಇರುತ್ತೆ, ಅದನ್ನ ಮುಂದಕ್ಕೆ ಕಂಟಿನ್ಯೂ ಹಾಕಿ. ಓಕೆನಾ? ಇಲ್ಲ ಶಾರ್ಟಾಗಿ ಇಲ್ಲ ಅಕ್ಷತಾ ಅಷ್ಟೇ ಇತ್ತು ಅಂತ ಅಂದರೆ ಅವ್ರ ಹೆಸರನ್ನು ಮೇಲ್ಗಡೆ ಹಾಕಿ, ಕೆಳಗಡೆ ಕಾಮ ಕೊಡಿ. ಇಲ್ಲ ಅಕ್ಷತಾ ಪಿ ಅಂತ ಇತ್ತು ಅಂದರೆ ಅಕ್ಷತನ ಮೇಲೆ ಹಾಕಿ, ಪಿನ ಕೆಳಗಡೆ ಹಾಕಿ. ಓಕೆನಾ? ಅದಾದಮೇಲೆ ಇಮೇಲ್ ಐ ಡಿ ಕೇಳುತ್ತೆ. ಓಕೆನಾ? ಆ ಇಮೇಲ್ ಐ ಡಿ ಹಾಕಿದ್ಮೇಲೆ ಅಲ್ಲಿ ಅಂದರೆ ರೌಂಡ್ ಹೊಡೆಯುತ್ತೆ, ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಅದು ವೆರಿಫಿಕೇಷನ್ ತೊಗೊಳುತ್ತೆ. ಓಕೆನಾ? ಚೆನ್ನಾಗಿ ಕರೆಕ್ಟ್ ಇತ್ತು ಅಂದರೆ ಸಕ್ಸಸ್ ತೊಗೊಳುತ್ತೆ. ಕೆಳಗಡೆ ಮೊಬೈಲ್ ನಂಬರು ಅಂದರೆ ಅವ್ರದ್ದು ಆ್ಯಕ್ಟಿವ್ ಆಗಿ ಇರೋ ಮೊಬೈಲ್ ನಂಬರ್ನೇ ಹಾಕಿ. ಓಕೆನಾ? ಯಾಕೆಂತಂದರೆ ಅದು OTP ಹೋಗಬೇಕು ಅವರಿಗೆ. ಓಕೆನಾ? ಅದಕ್ಕೋಸ್ಕರ ಅವ್ರ ಹತ್ರ ಯಾವುದಿರುತ್ತೆ ಪ್ರಾಬ್ಲಮೆಂಟು ಅದೇ ನಂಬರ್ನೇ ಅಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ? ಅದಾದಮೇಲೆ ಅವ್ರದ್ದು ಪಾಸ್ವರ್ಡ್, ಇವಾಗ ನಿಮ್ಮದು ಪಾಸ್ವರ್ಡ್ ಇರುತ್ತಲ್ವ, ನಾವು ಒಬ್ಬೊಬ್ಬರದ್ದು ಚೇಂಜ್ ಇರುತ್ತೆ. ಭೂಮಿ @ 55 ಇರುತ್ತೆ, ನಯನ @ 55 ಅಂತ ಕೊಟ್ಟಿರ್ತೀವಿ. ಓಕೆನಾ? ಎರಡಕ್ಕೂ ಕೂಡ ಸೇಮ್ ಪಾಸ್ವರ್ಡ್ನೇ ಹಾಕಬೇಕಾಗತ್ತೆ. ಓಕೆನಾ? ಪಾಸ್ವರ್ಡ್ ಹಾಕಿದ್ಮೇಲೆ ಏನಿರುತ್ತೆ ಅಂದರೆ ಡೇಟ್ ಆಫ್ ಬರ್ತ್ ಇರುತ್ತೆ. ಓಕೆನಾ? ಅವ್ರದ್ದು ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಬರ್ಕೊಂಡಿದ್ದೀರಲ್ವ, ಅದೇ ಡೇಟ್ ಆಫ್ ಬರ್ತ್ನೇ ಇಲ್ಲಿಗೆ ಹಾಕ್ಬೇಕು ನೀವು. ಓಕೆನಾ? ಆವಾಗ ಅದು ತೊಗೊಳುತ್ತೆ. ಓಕೆ. ಆಮೇಲೆ ಇನ್ನೊಂದು ಹೌಸ್ ನೇಮ್ ಅಂತ ಇರುತ್ತೆ ಕೆಳಗಡೆ ಅಡ್ರೆಸ್ಸಲ್ಲಿ, ಅದರಲ್ಲಿ ಫಸ್ಟ್ನೇ ಅಡ್ರೆಸ್ಸಿಗೆ ಅವ್ರ ನೇಮ್ ಹಾಕಿ. ಓಕೆನಾ? ಅವ್ರ ಅಕ್ಷತಾ ಪಿ ಅಂತ ಇದೆಯಲ್ವ, ಅವ್ರ ನೇಮ್ ಹಾಕಿಬಿಟ್ಟು ಕೆಳಗಡೆ ಅವ್ರ ಅಡ್ರೆಸ್ ಹಾಕಿ. ಅವ್ರ ಊರು, ಅವ್ರ ಪೋಸ್ಟು, ಅವ್ರ ತಾಲೂಕು, ಅವ್ರ ಡಿಸ್ಟಿಕ್ಕು ಯಾವ್ದು ಬರುತ್ತೆ, 3 ಕಾಲಮ್ ಇರುತ್ತೆ, 3 ಪೇಜ್ ಇರುತ್ತೆ. 3 ಕಾಲಮಲ್ಲಿ ನೀವು ಲಾಂಗ್ ಒಂದರಲ್ಲೇ ಆಗಿಲ್ಲ ಅಂದರೆ ಕೆಳಗಡೆ ಹಾಕ್ಬೋದು. ಓಕೆನಾ? ಲಾಸ್ಟಲ್ಲಿ ಅದು ಪಿನ್ ಕೋಡ್ ಕೇಳುತ್ತೆ. ಓಕೆನಾ? ಅವ್ರು ಪಿನ್ ಕೋಡ್ ಹಾಕಿದ್ರಿ ಅಂತಂದರೆ ಸ್ಟೇಟು, ಡಿಸ್ಟಿಕ್ಕು ಅದು ತೊಗೊಳುತ್ತೆ ಕ್ಲಿಯರಾಗಿ ಅದೇ ನಂಬರ್ನಿಂದನೇ. ಓಕೆನಾ? ಅದಾದಮೇಲೆ ಲಾಸ್ಟಲ್ಲಿ ಅಂತಂದರೆ ನಿಮ್ದು ಐ ಡಿ ಇರುತ್ತೆ, ಸ್ಪಾನ್ಸರ್ ಐ ಡಿ ಹಾಕೋದಿರುತ್ತೆ. ಓಕೆನಾ? ಇವಾಗ ಅವ್ರದ್ದು ನೀವು ಅಷ್ಟು ಅಪ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಸ್ಪಾನ್ಸರ್ ಐ ಡಿ ಅಂತ ಕೇಳುತ್ತೆ. ಓಕೆನಾ? ಅಲ್ಲಿ ನಿಮ್ಮದು ಐ ಡಿ ಹಾಕ್ಕೋಬೇಕು. ಓಕೆನಾ? ಅಲ್ಲಿ ನಿಮ್ಮದು 12 ಡಿಜಿಟ್ ಐ ಡಿ ಹಾಕಿದ ಮೇಲೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಸಬ್ಮಿಟ್ ಮಾತ್ರ ಕೊಡಬಾರ್ದು. ಓಕೆನಾ? ಅಂತಂದರೆ ಅದು ಐ ಡಿ ಹಾಕಿರೋದು ಸರಿ ಇದೆಯೋ ಇಲ್ಲೋ ಅಂತ ಕೆಳಗಡೆ ಸರ್ಚ್ ಇರುತ್ತೆ, ಸರ್ಚ್ ಕೊಡಿ. ಓಕೆನಾ? ಆ ಸರ್ಚ್ ಕೊಟ್ಟಾದಮೇಲೆ ಕೆಳಗಡೆ ಹೋಗ್ಬಿಟ್ಟು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಮೇಲ್ಗಡೆ ಒಂದು ಅಗ್ರಿ ಅಂತ ಇರುತ್ತೆ. ಈ ಅಗ್ರಿ ಅಂತ ಸಣ್ಣ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಓಕೆನಾ? ಅದನ್ನು ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಸಬ್ಮಿಟ್ ಕೊಡಬೇಡಿ. ಯಾಕೆಂತಂದರೆ ಪೂರ್ತಿ ಮೇಲೆ ಹೋಗ್ಬಿಟ್ಟು ಒಂದು ಸರಿ ಕರೆಕ್ಟ್ ಇದೆಯೇನೋ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಒಂದು ಸರಿ ಐ ಡಿ ಅದು ಸಬ್ಮಿಟ್ ಕೊಟ್ರಿ ಅಂತಂದರೆ ಅದು ಯಾವ ರೀತಿ ಇದೆ ಅದೇ ರೀತಿಯೇ ಕ್ರಿಯೇಟ್ ಆಗುತ್ತೆ. ಓಕೆನಾ? ಒಂದು ಸರಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಅವ್ರು ಏನಾದ್ರು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡ್ರು ಪರ್ಸನ್ ಅಂತ ಅಂದರೆ, ಆಮೇಲೆ ನಿಮ್ಮದು KYC ಅಪ್ಲೋಡ್ ಮಾಡುವಾಗ ಮಿಸ್ಟೇಕ್ ಆಯಿತು ಅಂತ ಅಂದರೆ ತೊಗೊಳ್ಳೋದಿಲ್ಲ. ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಕೂತ್ಕೊಂಡ್ಬಿಟ್ಟು ಅದು ಯಾವ ರೀತಿ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಸಬ್ಮಿಟ್ ಕೊಡಿ. ಓಕೆನಾ? ಸಬ್ಮಿಟ್ ಕೊಟ್ಟಮೇಲೆ ಅವ್ರದ್ದು ತೊಗೊಳುತ್ತೆ. ಒಂದು 3 ಡಾಟ್ ಬಂದು ಆಮೇಲೆ ಅದು ಐ ಡಿ ಓಪನ್ ಆಗುತ್ತೆ. ಓಕೆನಾ? ಅಲ್ಲಿ ಐ ಡಿ ಬರುತ್ತಲ್ವ ಅವ್ರದ್ದು ನೋವಸ್ದು, ಆ ನೋವಸ್ ಐ ಡಿನ ಇವ್ರು ಅಡ್ರೆಸ್ ಬರ್ಕೊಂಡಿರ್ತಾರಲ್ವ ಅವ್ರದ್ದು ಅಡ್ರೆಸ್ ಕೆಳಗಡೆ ಅದನ್ನು ಬರ್ಕೊಳ್ಳಿ. ಓಕೆನಾ? ಇನ್ನೊಂದು ಏನಂತ ಸ್ಕ್ರೀನ್‌ಶಾಟ್ ಕೂಡ ತಗೊಳ್ಳಿ. ಓಕೆನಾ? ಅದು ನಿಮಗೆ ಬರುತ್ತೆ. ಅಂದರೆ ಇವಾಗ ನಿಮ್ಮ ಮೇಲೆ ಇರುತ್ತಲ್ವ, ನಿಮ್ಮದು ಸ್ಪಾನ್ಸರ್ ಐ ಡಿ ಹಾಕಿರ್ತೀರಲ್ವ, ನಿಮ್ಮ ಮೇಲಿಗೆ ಮೆಸೇಜ್ ಬರುತ್ತೆ ಅವ್ರದ್ದು ಅಂದರೆ ಐ ಡಿದು. ಓಕೆನಾ? ಆದರೂ ಕೂಡ ನೀವು ಫೋಟೋ ತಗೊಂಡ್ರೆ ಇನ್ನೂ ಕೂಡ ಬೇಗ ಸಿಗುತ್ತಲ್ವ, ಅದಕ್ಕೋಸ್ಕರ ಅದನ್ನು ತಗೊಂಡಾದ್ಮೇಲೆ
ಅಲ್ಲಿ ಐ ಡಿ ಬರ್ಕೊಂಡಿರ್ತೀರ. ಆಮೇಲೆ ನೀವು ಅಂತಂದರೆ ಎಫ್ ಬಿ ಒ ಫಾರೆವರ್ ಮೈ ಫಾರೆವರ್ ಇಂಡಿಯಾ ಆ್ಯಪ್ ಇದೆ ಅಲ್ವಾ, ಆ ಇಂಡಿಯಾ ಆ್ಯಪಿಗೆ ಹೋಗಬೇಕು. ಓಕೆನಾ. ಅಲ್ಲಿ ಮೈ ಫಾರ್ ಇಂಡಿಯಾ ಆ್ಯಪಿಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ, ಅಲ್ಲಿ ಫಸ್ಟು ನಿಮ್ಮ ಐ ಡಿ ಇರೋದನ್ನ ಲಾಗೌಟ್ ಮಾಡ್ಕೋಬೇಕು. ಓಕೆನಾ. ಲಾಗೌಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಫಸ್ಟ್ ಎಫ್ ಬಿ ಒ ಐ ಡಿ ಕೇಳುತ್ತೆ. ಓಕೆನಾ. ಎಫ್ ಬಿ ಒ ಐ ಡಿನ ಹಾಕಿ. ಓಕೆನಾ. ಎಫ್ ಬಿ ಒ ಐ ಡಿ ಹಾಕಿದ ಮೇಲೆ ಏನಂತ ಅಂದರೆ ಅವ್ರಿಗೆ ಒ ಟಿ ಪಿ ಹೋಗುತ್ತೆ. ಓಕೆನಾ. ಅವ್ರ ಕಡೆಯಿಂದ ಒ ಟಿ ಪಿ ಅಪ್ಲೋಡ್ ಮಾಡಿದ ಮೇಲೆ 2 ಪಾಸ್ವರ್ಡ್ ಕೇಳುತ್ತೆ. ಓಕೆನಾ. ಅಲ್ಲಿ ನೀವು ಭೂಮಿ ಅಟ್ 55 ಹಾಕಿದ್ರಿ ಅಂತ ಅದೇ ಪಾಸ್ವರ್ಡ್ ಹಾಕಿದ್ರೆ ಇಲ್ಲಿ ತೊಗೊಳ್ಳೋದಿಲ್ಲ. ಓಕೆನಾ. ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಅಂದರೆ ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟಲ್ಲಿ ಹೋಗಿ ನಾವು ಲಾಗಿನ್ ಆಗುವಾಗ ಇಲ್ಲಿ ಹಾಕಿರೋ ಪಾಸ್ವರ್ಡ್ನೇ ಹಾಕಬೇಕಾಗುತ್ತೆ ಐ ಡಿ ಕ್ರಿಯೇಟ್ ಮಾಡುವಾಗ. ಓಕೆನಾ. ಅಂದರೆ ಇಲ್ಲಿ ಯಾವ ರೀತಿ ಅಂತಂದರೆ ಇವಾಗ 9@55 ಅಂತ ಕೊಡ್ತೀವಿ. ಓಕೆನಾ. ಅದನ್ನೇ ಎರಡಕ್ಕೂ ಕೂಡ ಹಾಕಬೇಕಾಗುತ್ತೆ. ಓಕೆನಾ. ಅದು ಹಾಕಿದ್ಮೇಲೆ ಒಂದು ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆನಾ. ಅದು ಸಕ್ಸಸ್ಫುಲಿ ಬಂದಮೇಲೆ ಮತ್ತೆ ಎಫ್ ಬಿ ಒ ಐ ಡಿ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ. ಮತ್ತೊಂದು ಸರಿ ಎಫ್ ಬಿ ಒ ಐ ಡಿ ಹಾಕಿ ಮತ್ತೆ ಆಮೇಲೆ ಪಾಸ್ವರ್ಡ್ ಹಾಕಿ. ಓಕೆನಾ. ಆಮೇಲೆ ಅದು ಅವ್ರ ಪೇಜ್ ಓಪನ್ ಆಗುತ್ತೆ ಅಕ್ಷತಾ ಅವ್ರದ್ದು. ಓಕೆನಾ. ಆ ಪೇಜ್ ಓಪನ್ ಆದಮೇಲೆ ಅದನ್ನು ಸ್ಕ್ರೀನ್‌ಶಾಟ್ ತಗೊಂಡಾದ್ಮೇಲೆ ಅದನ್ನು ನೀವು ವೆಬ್ಸೈಟಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಗ್ಯಾಲರಿಲಿ ಹೋಗಿ ಅವ್ರ ಫೋಟೋ ಮತ್ತು ಅದನ್ನು ಮರ್ಜ್ ಮಾಡಿಬಿಟ್ಟು ನಿಮ್ಮ ಯಾವ ಗ್ರೂಪ್ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ ಐ ಡಿ ಕ್ರಿಯೇಟ್ ಮಾಡೋದಿರುತ್ತೆ. ಅದು ತುಂಬ ಈಸಿ ಇರುತ್ತೆ. 1-2 ನಿಮಿಷದಲ್ಲೇ ಮಾಡ್ಕೋಬೋದು. ಅಂದರೆ ಮಾಡಿ ಪ್ರಾಕ್ಟೀಸ್ ಇತ್ತು ಅಂತ ಅಂದರೆ. ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ನಿಧಾನದಿಂದನೇ ಮಾಡಿ. ಓಕೆನಾ. ಯಾಕೆಂತಂದರೆ ಮಿಸ್ಟೇಕ್ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ಓಕೆ. ಇದೇ ಥರ ವೀಡಿಯೋನ ಮುಂದೆ ಹಾಕ್ತಾ ಇರ್ತೀನಿ. ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಯಾವ ರೀತಿ ಐ ಡಿ ಮಾಡೋದು ಅಂತ ಗೊತ್ತಾಗಲಿ. ಓಕೆನಾ. ಓಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.